ನಮಸ್ತೆ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ತಗೊಂಡು ಬಂದಿದ್ದೀನಿ. ಸೊ ನಿಮಗೆ ಟಿಇಟಿನಲ್ಲಿ 30 ಮಾರ್ಕ್ಸ್ಗೆ ಕೇಳ್ತಾರೆ, ಹಾಗೆ HSTR ಮತ್ತು JPSTR ನಲ್ಲಿ ಕೂಡ ಕನ್ನಡ ಹಾಗೆ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮೇನ್ ಟಾಪಿಕ್ ಇದಾಗಿರೋದ್ರಿಂದ ಬಹಳನೇ ಇಂಪಾರ್ಟೆಂಟ್ ಕ್ವೆಶನ್ಸ್ ಈ ವಿಡಿಯೋ ಒಳಗೊಂಡಿರುತ್ತೆ. ಸೊ ಹಾಗಾಗಿ ಯಾರು ಕೂಡ ಎಲ್ಲಿನೂ ವಿಡಿಯೋನ ಸ್ಕಿಪ್ ಮಾಡದೆ ಎಷ್ಟು ಕ್ವೆಶನ್ಸ್ ಇದಾವೋ ಅಷ್ಟು ಕ್ವೆಶನ್ಸ್ ಎಲ್ಲದಕ್ಕೂ ಕೂಡ ನೀವು ಆನ್ಸರ್ನ ಗೆಸ್ ಮಾಡೋದಕ್ಕೆ ಟ್ರೈ ಮಾಡಿ. ನೀವು ಎಷ್ಟು ಪಕ್ಕಾ ಆಗಿದ್ದೀರಾ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನೋದು ನಿಮ್ಮ ಎಬಿಲಿಟಿಯನ್ನು ನೀವೇ ತಿಳ್ಕೊಳ್ಳಿ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಆಸ್ ಯೂಶುವಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಿ ಅಥವಾ ಯಾರೇನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ, ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ. ಇಲ್ಲಿ ಆ್ಯಕ್ಚುಲಿ ಇದು ಬಂದು ಮ್ಯಾಚ್ ದ ಫಾಲೋವಿಂಗ್ ಅಂದರೆ ಹೊಂದಿಸಿ ಬರೆಯಿರಿ. ಎ ಪಟ್ಟಿ ಮತ್ತು ಬಿ ಪಟ್ಟಿ ಅಂತ ಇರುತ್ತೆ. ಇಲ್ಲೇನಿದೆ ಅಂತಂದರೆ ಎ ಪಟ್ಟಿಯಲ್ಲಿ ಇರುವ ಪದಗಳಿಗೆ ಬಿ ಪಟ್ಟಿಯಲ್ಲಿ ಇರುವಂತಹ ಅರ್ಥಗಳನ್ನು ಹೊಂದಿಸಿ ಬರೆದಾಗ ಬರ್ತಕ್ಕಂತಹ ಸರಿಯಾದ ರೂಪ ಏನು ಅಂತ ಕೇಳಿರೋ ಅಂಥದ್ದು. ಸೊ ಮೀನಿಂಗ್ಸ್ನ ಕೊಟ್ಟಿದ್ದಾರೆ ಎ ಮತ್ತು ಬಿನಲ್ಲಿ. ಸೊ ಇವಾಗ ನೋಡಿ, ಇಲ್ಲಿ ನೆತ್ತರು ಎ ಪಟ್ಟಿನಲ್ಲಿ ಏನಿದೆ, ನೆತ್ತರು, ಚಹರೆ, ಪಣ, ಬಸಿರು, ಇದು ಎ ಪಟ್ಟಿ ಆಯ್ತಾ. ಬಿ ಪಟ್ಟಿನಲ್ಲಿ ಪ್ರತಿಜ್ಞೆ, ಹೊಟ್ಟೆ, ದೀಪ, ರಕ್ತ, ಲಕ್ಷಣ ಅಂತ ಇದೆ. ಸೊ ಇದನ್ನ ಯಾವುದಕ್ಕೆ ಯಾವ್ಯಾವುದು ಅಂತ ನಾವು ಹೇಳಬೇಕಾಗುತ್ತೆ. ನೆತ್ತರು ಅಂದರೆ ಏನು, ಚಹರೆ ಅಂದರೆ ಏನು ಅಂತ. ಸೊ ನಾವು ಮೊದಲಿಗೆ ಆನ್ಸರ್ನ ಹೇಳ್ಬಿಡ್ತೀನಿ ಡೈರೆಕ್ಟಾಗಿ, ಆಮೇಲಿಂದ ನಾವು ಇದನ್ನು ಮ್ಯಾಚ್ ಮಾಡ್ಕೊತಾ ಹೋಗೋಣ ಆಯಿತಾ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎ ಸರಿಯಾದ ಆನ್ಸರ್ ಆಗಿರುತ್ತೆ. ಇದಕ್ಕೆ ಹೇಗೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಒಂದು ಏನಂತ ಕೊಟ್ಟಿದ್ದಾರೆ, ನೆತ್ತರು ಅಂತ ಇದೆ. ನೆತ್ತರು ಅಂತ ಹೇಳಿದ್ರೆ ಇಲ್ಲಿ ಡಿ ಅಂತ ಇದೆ. ನೆತ್ತರು ಅಂತಂದರೆ ರಕ್ತಕ್ಕೆ ನೆತ್ತರು ಅಂತ ಹೇಳಿ ಕರೆಯುವಂಥದ್ದು. ಸಾವಿರಾರು ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಒಂದು ನೆತ್ತರನ್ನು ಹರಿಸಿ ನಮಗೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟರು ಅಂತ ಹೇಳ್ತೀವಲ್ಲ. ಸೊ ನೆತ್ತರು ಅಂತಂದರೆ ಅವರ ಒಂದು ರಕ್ತ ಅಂತ ಹೇಳಿ ಅರ್ಥ. ಸೊ ನೆಕ್ಸ್ಟು ಎರಡನೇದು ಏನು ಕೊಟ್ಟಿದ್ದಾರೆ, ಚಹರೆ ಅಂತ ಕೊಟ್ಟಿದ್ದಾರೆ. ಚಹರೆ ಅಂತ ಹೇಳಿದರೆ ಲಕ್ಷಣ ಅನ್ನುವಂತಹ ಒಂದು ಅರ್ಥ. ಆತನ ಮುಖ ಚಹರೆ ಬೇರೆಯವರಿಗೆ ಹೋಲಿಕೆ ಮಾಡಿದ ಹಾಗೆ ಇದೆ ಅಂತ ಹೇಳ್ತಾರಲ್ಲ, ಅಂದರೆ ಮುಖ ಚಹರೆ ಅಂತಂದ್ರೆ ಲಕ್ಷಣ, ಮುಖದ ಲಕ್ಷಣ ಬೇರೆ ಒಬ್ಬ ಮನುಷ್ಯನ ಹಾಗೆ ಇದೆ ಅಂತ ಹೇಳ್ತೀವಲ್ಲ, ಕಂಪೇರ್ ಮಾಡ್ತೀವಲ್ವ. ಸೊ ಹಾಗೆ ಇಲ್ಲಿ ಚಹರೆ ಅಂದ್ರೆ ಲಕ್ಷಣ ಅಂತ ಅರ್ಥ ಬರುತ್ತೆ. ಇನ್ನು ಮೂರನೇದು ಏನು ಕೊಟ್ಟಿದ್ದಾರೆ, ಪಣ ಅಂತ ಇದೆ. ಸೊ ಪಣ ಅಂತ ಹೇಳಿದ್ರೆ ಪ್ರತಿಜ್ಞೆ ಅಂತ ಹೇಳಿ ಕರಿತೀವಿ, ಪ್ರತಿಜ್ಞೆ ಮಾಡುವಂಥದ್ದು. ಪಣ ತೊಟ್ಟೆ ತೀರ್ತೀನಿ ಅಂತ ಹೇಳ್ತಾರಲ್ಲ, ಸೊ ಹಾಗೆ ಪ್ರತಿಜ್ಞೆ ಮಾಡುವಂಥದ್ದು. ಇನ್ನು ನಾಲ್ಕನೇದು ಏನು ಕೊಟ್ಟಿದ್ದಾರೆ, ಬಸಿರು. ಬಸಿರು ಅಂತ ಹೇಳಿದ್ರೆ ಹೊಟ್ಟೆಗೆ ನಾವು ಬಸಿರು ಅಂತ ಹೇಳಿ ಕರಿತೀವಿ. ಸೊ ಹಾಗಾಗಿ ಆಪ್ಷನ್ 1 ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಇನ್ನು ಎರಡನೇ ಪ್ರಶ್ನೆ ನೋಡಿ, ಇಲ್ಲಿ ವಿದ್ಯಾರ್ಥಿ ಈ ಪದದಲ್ಲಿ ಇರುವಂತಹ ಅಕ್ಷರಗಳ ಗಣ ಯಾವುದು ಅಂತ ಕೇಳಿದ್ದಾರೆ. ನಗಣ, ಸಗಣ, ಮಗಣ, ತಗಣ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಇದಕ್ಕೆ ತಗಣ ಅಂತಕ್ಕಂಥದ್ದು. ಇದಕ್ಕೆ ಸಪ್ರೇಟ್ ಆಗಿ ನಾನು ಒಂದು ವಿಡಿಯೋನ ಮಾಡಿ ಹಾಕ್ತೀನಿ. ಸೊ ಇವಾಗ ಹೇಳಿದ್ರೆ ನಿಮಗೆ ಅರ್ಥ ಆಗೋದಿಲ್ಲ ಒಂದು ಪ್ರಶ್ನೆನ ಇಟ್ಕೊಂಡು. ಸೊ ಹಾಗಾಗಿ ಇದಕ್ಕೆ ಪ್ರತ್ಯೇಕವಾಗಿರ್ತಕ್ಕಂತಹ ಒಂದು ವಿಡಿಯೋನ ಮಾಡಿ ಹೇಳ್ತೀನಿ, ಗಣಗಳ ಬಗ್ಗೆ ಆಗಿರ್ಬೋದು ಹಾಗೆ ಛಂದಸ್ಸಿನ ಬಗ್ಗೆ ಆಗಿರ್ಬೋದು, ಆವಾಗ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ಇಲ್ಲಿ ವಿದ್ಯಾರ್ಥಿ ಅಂತಕ್ಕಂಥದ್ದು ತಗಣಕ್ಕೆ ಬರೋ ಅಂಥದ್ದು. ಇನ್ನು ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡಿ. ರಾಷ್ಟ್ರಕವಿ ಎಂ ಗೋವಿಂದಪ್ಪಯ್ಯವರ ತಾಯಿ ಬಾರ ಮೊಗವ ತೋರ ಪದ್ಯದ ಜೊತೆಗೆ ರಾಷ್ಟ್ರಕವಿ ಕುವೆಂಪು ಅವರ ಭಾರತ ಜನನಿಯ ತನುಜಾತೆ ಪದ್ಯವನ್ನ ಪೂರಕವಾಗಿ ಶಿಕ್ಷಕರು ಬೋಧಿಸಿದರೆ ಇದು ನಮಗೆ ಈ ವಿಧಾನವನ್ನ ತಿಳಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಎಷ್ಟನೇ ಪ್ರಶ್ನೆ ಅದು, ಮೂರನೇ ಪ್ರಶ್ನೆ. ಸೊ ಇದಕ್ಕೆ ಏನು ಆಯ್ಕೆಗಳನ್ನ ಕೊಟ್ಟಿದ್ದಾರೆ, ಸಮ್ಮಿಳಿತ ವಿಧಾನ, ರಚನಾತ್ಮಕ ವಿಧಾನ, ಸುರುಳಿಯಾಕಾರದ ವಿಧಾನ, ಅನುಗಮನ ವಿಧಾನ. ಇದಕ್ಕೆ ಸರಿಯಾದ ಉತ್ತರ ಏನು, ಆಪ್ಷನ್ 1 ಸಮ್ಮಿಳಿತ ವಿಧಾನ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ. ನಾಲ್ಕನೇ ಪ್ರಶ್ನೆ, ಸ್ಯಾನಿಟರಿ ಪದವು ಕನ್ನಡಕ್ಕೆ ಈ ಭಾಷೆಯಿಂದ ಬಂದಿದೆ ಅಂತ ಕೇಳಿದ್ದಾರೆ. ಸೊ ಸ್ಯಾನಿಟರಿ ಅನ್ನುವಂತಹ ಒಂದು ವರ್ಡ್ ಏನಿದೆ ಅದನ್ನ ನಾವು ಕನ್ನಡಕ್ಕೆ ಬಳಸ್ತೀವಿ. ಕನ್ನಡಕ್ಕೆ ಯಾವ ಭಾಷೆಯಿಂದ ಅದು ಬಂದಿದೆ ಅಂತ ಹೇಳಿ ಕೇಳಿರೋವಂಥದ್ದು. ಸೊ ಹಾಗಾಗಿ ಸ್ಯಾನಿಟರಿ ಅನ್ನೋದು ಆಂಗ್ಲ ಪದ, ಅಂದ್ರೆ ಇಂಗ್ಲಿಷ್ ಪದವಾಗಿರೋದ್ರಿಂದ ಸ್ಯಾನಿಟರಿ ಅಂತಕ್ಕಂತಹ ಪದ ಇಂಗ್ಲಿಷ್ ಭಾಷೆಯಿಂದ ಕನ್ನಡಕ್ಕೆ ಬಂದಿರೋವಂಥದ್ದು. ನೆಕ್ಸ್ಟು 5ನೇ ಪ್ರಶ್ನೆ, 2005ರ ರಾಷ್ಟ್ರೀಯ ಪಠ್ಯಕ್ರಮವು ಈ ಕೆಳಗಿನ ವೈಶಿಷ್ಟ್ಯಗಳನ್ನು ಹೊಂದಿದೆ ಅಂದ್ಬಿಟ್ಟು 2 ವೈಶಿಷ್ಟ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ಸರಿ ಅನ್ನೋದನ್ನ ನೀವು ಹೇಳಬೇಕಾಗುತ್ತೆ. ಮೊದಲನೇದು, ಕಲಿಕೆಯನ್ನು ಜೀವನದ ಅವಶ್ಯಕತೆಗಳೊಂದಿಗೆ ಜೋಡಿಸುವುದು, ಶಾಲೆಯ ಹೊರಗಿನ ಬದುಕಿಗೆ ಜ್ಞಾನವನ್ನು ಸಂಯೋಜಿಸುವುದು. ಇವುಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತ. ಸೊ ರಾಷ್ಟ್ರೀಯ ಪಠ್ಯಕ್ರಮ ಕೆಳಗಿನ ವೈಶಿಷ್ಟ್ಯವನ್ನು ಹೊಂದಿದೆ. 2005ರಲ್ಲಿ ಬಂದಂತಹ ಒಂದು ರಾಷ್ಟ್ರೀಯ ಪಠ್ಯಕ್ರಮ. ಸೊ ಇದಕ್ಕೆ ಸರಿಯಾದ ಉತ್ತರ ಏನು ಹಾಗಾದ್ರೆ, ಆಪ್ಷನ್ ಸಿ 1 ಮತ್ತು 2 ಸರಿಯಾಗಿದೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂತಹ 2 ಆಯ್ಕೆಗಳು ಕೂಡ ಸರಿಯಾಗಿರೋದ್ರಿಂದ ಆಯ್ಕೆ 3 ನಾವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ.
ಮುಂದಿನ ಪ್ರಶ್ನೆ 6ನೇ ಪ್ರಶ್ನೆ. ಭಾಷೆ ಎಂದರೆ ಧ್ವನಿ ಸಂಕೇತಗಳಿಂದ ಮನುಷ್ಯನ ವಿಚಾರಗಳನ್ನ ಅಭಿವ್ಯಕ್ತಗೊಳಿಸುವ ಸಾಧನ ಎಂದು ಹೇಳಿದವರು ಯಾರು ಅಂತ. ಅಂದ್ರೆ ಲ್ಯಾಂಗ್ವೇಜ್, ಭಾಷೆ ಅಂತ ಹೇಳಿದ್ರೆ ಧ್ವನಿ ಸಂಕೇತಗಳಿಂದ ನಮ್ಮ ಒಂದು ವಿಚಾರಗಳನ್ನ ವ್ಯಕ್ತಪಡಿಸುವಂತಹ ಒಂದು ಸಾಧನ ಅಂತ ಯಾರು ಹೇಳಿದ್ದು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ನೋಡ್ಲಿ, 4 ಆಯ್ಕೆಗಳಿದೆಯಲ್ಲ, ಯಾರು ಹೇಳಿರಬಹುದು ಅಂತ ಹೇಳಿದ್ರೆ ಆಪ್ಷನ್ 3 ಪ್ಲೇಟೋರವರು ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟು 7ನೇ ಪ್ರಶ್ನೆ. ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾದ ಪದಗಳ ಗುಂಪು ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಒಂದಷ್ಟು ಪದಗಳನ್ನ ಕೊಟ್ಟಿದ್ದಾರೆ. ಇದು ಸಮಾಸಕ್ಕೆ ನಾವು ಉದಾಹರಣೆಯಾಗಿ ಕೊಡಬೇಕಾಗಿದೆ. ಸೊ ಈ 4 ಆಯ್ಕೆಗಳಲ್ಲಿ ಕ್ರಿಯಾ ಸಮಾಸಕ್ಕೆ ನಾವು ಯಾವುದನ್ನ ಉದಾಹರಣೆಯಾಗಿ ಕೊಡಬಹುದು ಅಂತ ಹೇಳಿ. ಸೊ ಹಾಗಾಗಿ ನೋಡಿ ಇಲ್ಲಿ ಯಾವ್ದು ಕೊಡ್ಬೋದು ಹಾಗಾದ್ರೆ ನಾವಿಲ್ಲಿ ಆಪ್ಷನ್ 3 ಮೈ ಮುಚ್ಚು, ಕಣ್ದೆರೆ, ಕಂಗೇಡು ಇದನ್ನ ನಾವು ಏನಕ್ಕೆ ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾಗಿ ನಾವು ಹೇಳ್ಬೋದು. ಹಾಗಾಗಿ ಆಪ್ಷನ್ 3 ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. 8ನೇ ಪ್ರಶ್ನೆ. ನಾಡು ನುಡಿಯ ಪರಂಪರೆ, ಸಾಹಿತ್ಯ, ಸಂಸ್ಕೃತಿಯ ಅರಿವನ್ನ ಮೂಡಿಸುವುದು ಇದು ಯಾವ ಉದ್ದೇಶ ಅಂತ ಕೇಳಿದ್ದಾರೆ. ಎಷ್ಟನೇ ಪ್ರಶ್ನೆ ಇದು? 8ನೇ ಪ್ರಶ್ನೆ. ಆಯ್ಕೆಗಳೇನು ಕೊಟ್ಟಿದ್ದಾರೆ? ಸಾಹಿತ್ಯಿಕ ಉದ್ದೇಶ, ಭಾಷಿಕ ಉದ್ದೇಶ, ನೈತಿಕ ಉದ್ದೇಶ, ಮಾನಸಿಕ ಉದ್ದೇಶ. ಸೊ ಇಲ್ಲಿ ನಮ್ಮ ಭಾಷೆ ಆಗಿರ್ಬೋದು, ನಾಡು ನುಡಿ ಹಾಗೆ ಸಾಹಿತ್ಯ ಸಂಸ್ಕೃತಿಯ ಬಗ್ಗೆ ಅರಿವನ್ನ ಮೂಡಿಸೋದು ಆಪ್ಷನ್ 1 ಅಥವಾ ಆಪ್ಷನ್ ಎ ಸಾಹಿತ್ಯಿಕ ಉದ್ದೇಶ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ 9ನೇ ಪ್ರಶ್ನೆ. ತೆಂಕಣ ಈ ಒಂದು ಪದದ ಅರ್ಥವನ್ನ ತಿಳಿಸಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ತೆಂಕಣ ಪದದ ಅರ್ಥ ಏನು ಅಂತ ಹೇಳ್ಬಿಟ್ಟು. ಸೊ ಉತ್ತರ, ಪೂರ್ವ, ಪಶ್ಚಿಮ, ದಕ್ಷಿಣ ಅಂತ ಇದೆ. ಏನಿರ್ಬೋದು ಹಾಗಾದ್ರೆ ತೆಂಕಣ ಪದದ ಅರ್ಥ ಏನು ಅಂತ ಹೇಳಿದ್ರೆ ದಕ್ಷಿಣ. ಸೊ ಬಡಗಣ ಅಂತಂದ್ರೆ ಉತ್ತರ. ಹಾಗಾಗಿ ಆಪ್ಷನ್ ಡಿ ದಕ್ಷಿಣ ಸರಿಯಾದ ಉತ್ತರ. 10ನೇ ಪ್ರಶ್ನೆ. ಭಾಷಾ ಕೌಶಲ್ಯಗಳನ್ನ ಬೆಳೆಸುವುದು ಯಾವ ಉದ್ದೇಶಕ್ಕೆ ಸೇರ್ಕೊಳ್ಳುತ್ತೆ ಅಂತ ಕೇಳಿದ್ದಾರೆ. ನೋಡಿ ಇಲ್ಲಿ ಸಾಹಿತ್ಯಿಕ ಉದ್ದೇಶ, ಭಾಷಿಕ ಉದ್ದೇಶ, ನೈತಿಕ, ಮಾನಸಿಕ ಉದ್ದೇಶ ಅಂತ. ಸೊ ಇಲ್ಲಿ ಭಾಷಿಕ ಕೌಶಲ್ಯಗಳನ್ನ ಬೆಳೆಸೋದು ಅಂತ ಬಂದಾಗ ಇದಕ್ಕೆ ಭಾಷಿಕ ಉದ್ದೇಶ ಅಂತ ಬರುತ್ತೆ. ಆಪ್ಷನ್ 2 ಭಾಷಿಕ ಉದ್ದೇಶ ಭಾಷೆಯ ಕೌಶಲ್ಯಗಳನ್ನ ಬೆಳೆಸುವಂಥದ್ದು ಅಂತ. ನೆಕ್ಸ್ಟ್ 11ನೇ ಪ್ರಶ್ನೆ. ತರುವಾಯ ಎಂಬ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ತರುವಾಯ ಅಂತಕ್ಕಂಥದ್ದು ಯಾವ ವ್ಯಾಕರಣಕ್ಕೆ ಉದಾಹರಣೆಯಾಗಿದೆ ಅಂತ ನೋಡಿ. ಆಯ್ಕೆಗಳೇನಿದೆ? ಅವಧಾರಣಾ ಕಾರ್ತವ್ಯಯ, ಕ್ರಿಯಾರ್ಥ ಕಾವ್ಯಯ, ಸಂಬಂಧಾರ್ಥ ಕಾವ್ಯಯ, ಸಮನಾರ್ಥ ಕಾವ್ಯಯ ಅಂತ ಇದೆ, ಸಾಮಾನ್ಯಾರ್ಥ ಕಾವ್ಯಯ ಅಂತ. ಸೊ ಇಲ್ಲಿ ತರುವಾಯ ಅನ್ನುವಂಥದ್ದು ಯಾವ ವ್ಯಾಕರಣಕ್ಕೆ ಎಕ್ಸಾಂಪಲ್ ಆಗಿ ಕೊಡ್ಬೋದು ನಾವಿಲ್ಲಿ? ಆಪ್ಷನ್ ಡಿ ಸಾಮಾನ್ಯಾರ್ಥ ಕಾವ್ಯಯ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 12ನೇ ಪ್ರಶ್ನೆ. ಉದಾಹರಣೆಗಳ ಸಂಗ್ರಹ, ಪರಿಶೀಲನೆ, ಸಾಮಾನ್ಯ ಗುಣಲಕ್ಷಣಗಳು, ನಿಯಮ, ಸೂತ್ರವನ್ನ ರೂಪಿಸುವುದು ಇವು ಈ ಬೋಧನಾ ಪದ್ಧತಿಯ ಅನುಕ್ರಮ ಹಂತಗಳಾಗಿವೆ ಅಂತಂದ್ರೆ ಎಕ್ಸಾಂಪಲ್ಸ್ ನಾವು ಸಂಗ್ರಹಣೆ ಮಾಡೋದು, ಪರಿಶೀಲನೆ ಮಾಡೋದು, ಸಾಮಾನ್ಯವಾಗಿರುವಂತಹ ಗುಣಲಕ್ಷಣಗಳು, ಕೆಲವೊಂದು ನಿಯಮ ಮತ್ತೆ ಸೂತ್ರಗಳನ್ನ ರೂಪಿಸುವುದು, ಇದೆಲ್ಲವೂ ಕೂಡ ನಾವು ಬೋಧನಾ ಪದ್ಧತಿಯಲ್ಲಿ ಅನುಸರಣೆ ಮಾಡ್ತೀವಿ. ಅದು ಯಾವ ಬೋಧನಾ ಪದ್ಧತಿ ಅಂತ ಕೇಳಿರೋ ಅಂಥದ್ದು. ಎಷ್ಟನೇ ಪ್ರಶ್ನೆ? 12ನೇ ಪ್ರಶ್ನೆ. ನೋಡಿ ಇಲ್ಲಿ ಆಯ್ಕೆಗಳಿದಾವಲ್ಲ, ಈ 4 ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾಗಿದೆ ಹಾಗಾದ್ರೆ? ಆಪ್ಷನ್ 2 ಅನುಗಮನ ಪದ್ಧತಿ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ 13ನೇ ಪ್ರಶ್ನೆ. ಕನ್ನಡ ಭಾಷಾ ಶಿಕ್ಷಕರು 8ನೇ ತರಗತಿಯಲ್ಲಿ ತಲಕಾಡಿನ ವೈಭವ, 9ನೇ ತರಗತಿಯಲ್ಲಿ ಬೆಳಗಿನ ತಾಣ ಜಯಪುರ ಹಾಗೂ 10ನೇ ತರಗತಿಯಲ್ಲಿ ಲಂಡನ್ ನಗರ ಎಂಬ ಪ್ರವಾಸ ಕಥನದ ಗದ್ಯ ಪಾಠಗಳನ್ನ ಬೋಧನೆ ಮಾಡ್ತಾರೆ. ಹಾಗಾದ್ರೆ ಇಲ್ಲಿ ಈ ವಿಧಾನವನ್ನ ತಿಳಿಯಬಹುದಾಗಿದೆ. ಸೊ ಇದೆಲ್ಲವೂ ಕೂಡ ಏನು? ಪ್ರವಾಸ ಕಥನಗಳು. ತಲಕಾಡಿನ ವೈಭವ ಆಗಿರಬಹುದು, ಬೆಳಗಿನ ತಾಣ ಜಯಪುರ ಆಗಿರ್ಬೋದು, ಲಂಡನ್ ನಗರ, ಇಲ್ಲಿ ಯಾವ ವಿಧಾನವನ್ನು ನಾವು ನೋಡಬಹುದು ಅಂತ ಕೇಳಿದ್ದಾರೆ. ಸೊ ಏನಿರ್ಬೋದು ಹಾಗಾದ್ರೆ ಇದಕ್ಕೆ ಆನ್ಸರ್? ಎಷ್ಟನೇ ಪ್ರಶ್ನೆ ಇದು? 13ನೇ ಪ್ರಶ್ನೆ. 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನು? ಇದು ಸುರುಳಿಯಾಕಾರದ ವಿಧಾನ ಆಗಿರುವಂಥದ್ದು. ಆಪ್ಷನ್ 3 ಸುರುಳಿಯಾಕಾರದ ವಿಧಾನ. ಮುಂದಿನ ಪ್ರಶ್ನೆ 14ನೇ ಪ್ರಶ್ನೆ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಇವು ಡ್ಯಾಶ್ ಅಂತ ಕೇಳಿದ್ದಾರೆ. ಇವು ಯಾವ ರೀತಿಯಾದಂತಹ ಮೌಲ್ಯಗಳು ಅಂತ. ಇಲ್ಲಿ ನೋಡಿ ಆಯ್ಕೆಗಳನ್ನ ನೋಡ್ತಾ ಇದ್ದೀರಲ್ಲ, ಈ 4 ಆಯ್ಕೆಗಳಲ್ಲಿ ಏನಿರ್ಬೋದು ಹಾಗಾದ್ರೆ ಸರಿಯಾದ ಉತ್ತರ? ಆಪ್ಷನ್ ಡಿ ಪ್ರಜಾಪ್ರಭುತ್ವದ ಮೌಲ್ಯಗಳು. ಇವೆಲ್ಲವೂ ಕೂಡ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಇದೆಲ್ಲವೂ ಕೂಡ ಏನಾಗುತ್ತೆ? ಪ್ರಜಾಪ್ರಭುತ್ವದ ಮೌಲ್ಯಗಳಾಗಿರುತ್ತೆ. ಹಾಗಾಗಿ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 15ನೇ ಪ್ರಶ್ನೆ. ಪಠ್ಯಕ್ರಮ ನಿರ್ಧರಿಸಿದ ಗುರಿಗಳನ್ನ, ಪಠ್ಯವಸ್ತು ಸೂಚಿಸಿದ ಮಾರ್ಗೋಪಾಯಗಳನ್ನು ಸಾಕಾರಗೊಳಿಸಲು ಒಂದು ನಿರ್ದಿಷ್ಟ ವಿಷಯದ ಪಠ್ಯಾಂಶಗಳನ್ನು ಒಳಗೊಂಡ ಸಾಧನ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ ಇಲ್ಲಿ.
ಪಠ್ಯಪುಸ್ತಕ, ಪಠ್ಯಕ್ರಮ, ಪಠ್ಯವಸ್ತು, ಅಭ್ಯಾಸ ಪುಸ್ತಕ. ಸೊ ಇದಕ್ಕೆ ಏನಿರ್ಬೋದಪ್ಪ ಆನ್ಸರ್ ಹಾಗಾದ್ರೆ? ಆಪ್ಷನ್ ಎ ಪಠ್ಯಪುಸ್ತಕ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಪಠ್ಯಕ್ರಮ ನಿರ್ಧರಿಸಿದ ಗುರಿಗಳನ್ನು, ಪಠ್ಯವಸ್ತು ಸೂಚಿಸಿದ ವಿಷಯಗಳನ್ನು ಹಾಗೆ ಮಾರ್ಗೋಪಾಯಗಳನ್ನು ಸಾಕಾರಗೊಳಿಸಲು ಒಂದು ನಿರ್ದಿಷ್ಟ ವಿಷಯದ ಪಠ್ಯಾಂಶಗಳನ್ನು ಈ ಒಂದು ಪಠ್ಯಪುಸ್ತಕ ಒಳಗೊಂಡಿರುತ್ತೆ. ಹಾಗಾಗಿ ಆಪ್ಷನ್ ಎ ಪಠ್ಯಪುಸ್ತಕ ಇಸ್ ದ ರೈಟ್ ಆನ್ಸರ್. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.